ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೋಡ್ರಿ, ನಿನ್ನೆ ಪ್ರಮುಖ ಮ್ಯಾಚ್ ಬೆಂಗಳೂರು ಬುಲ್ಸ್ ವರ್ಸಸ್ ತೆಲುಗು ಟೈಟನ್ಸ್. ಈ ಒಂದು ಮ್ಯಾಚ್ ಅನ್ನ ನಮ್ಮ ಬೆಂಗಳೂರು ಬುಲ್ಸ್ ಅವರು ಲಾಸ್ಟ್ ಮೂಮೆಂಟ್ ಆದಾಗ ಎರಡು ಪಾಯಿಂಟ್ ಗಳಿಂದ ಗೆದ್ಕೊಂಡಾರ ಅಂತೇಳಿ ಹೇಳ್ಬೋದು. ಅದು ಕೂಡ ಲಾಸ್ಟ್ ರೈಡ್ ಸೂಪರ್ ರೈಡ್ ಆಯ್ತು. ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಮೇನ್ ರೈಡರ್ ಆಗಿರುವಂತ ಅಲಿರಜಾ ಮಿರ್ಜಾಯಿ ಅವರನ್ನ ಇಂದಿನ ಒಂದು ರೈಡ್ ಒಳಗ ಭರತ್ ಹುಡಾ ಅವರು ಕಿಕ್ ಮಾಡಿ ಹೊರಗಡೆ ಕಳಿಸಿ ಬಿಡ್ತಾರ. ಮೇನ್ ರೈಡರ್ ಹೊರಗಡೆ ಹೋದ್ಮ್ಯಾಗ ನಾವು ಬೆಂಗಳೂರು ಬುಲ್ಸ್ ತಂಡ ಲಾಸ್ಟ್ ರೈಡ್ ಯಾರನ್ನ ಕಳಿಸ್ತೈತಿ, ಯಾವ ಒಬ್ಬ ಪ್ಲೇಯರ್ ನಮ್ಗ ಒಂದು ಪಾಯಿಂಟ್ಸ್ ಗಳನ್ನ ತಗೊಂಡು ಬಂದ ಮ್ಯಾಚ್ ಅನ್ನ ಗೆಲ್ಲಿಸುವಂತ ತಾಕತ್ ಐತಿ ಅಂತೇಳಿ ಎಲ್ಲರೂ ಕೂಡ ಕಾಯ್ಕೊಂತ ಕುಂತಿದ್ರು. ಗಣೇಶ್ ಬಿ ಹನುಮಂತಗೋಳ್ ಅವರು ಲಾಸ್ಟ್ ರೈಡ್ ದಾಗ ಹೋಗಿ ಒಂದೇ ಒಂದು ಪಾಯಿಂಟ್ ತಗೊಂಡು ಬಂದಿದ್ರಪ್ಪ ಅಂದ್ರೆ ಮ್ಯಾಚ್ ಟೈ ಆಗ್ತಿತ್ತು. ಒಂದಕ್ಕಿಂತ ಹೆಚ್ಚು ಪಾಯಿಂಟ್ ಗಳನ್ನ ತಗೊಂಡು ಬಂದಿದ್ರಪ್ಪ ಅಂದ್ರೆ ಅದು ಮ್ಯಾಚ್ ವಿನ್ನ. ಮತ್ತ ಏನಾದ್ರು ಟ್ಯಾಕಲ್ ಆಗಿತ್ತಪ್ಪ ಅಂದ್ರ ಬೆಂಗಳೂರು ಬುಲ್ಸ್ ಅವರು ಈ ಒಂದು ಮ್ಯಾಚ್ ಅನ್ನ ಸೋಲ್ಬೇಕಾಗಿತ್ತು. ಆದ್ರೆ ಈ ಒಂದು ಮ್ಯಾಚ್ ಒಳಗ ಸೂಪರ್ ರೈಡ್ ಮಾಡಿ ನಮ್ಮ ಗಣೇಶ್ ಬಿ ಹನುಮಂತಗೋಳ್ ಅವರು ಮ್ಯಾಚ್ ಅನ್ನ ಗೆಲ್ಲಿಸಿ ಕೊಟ್ರು ಅಂತೇಳಿ ಹೇಳ್ಬೋದು. ಇವತ್ತು ಟೋಟಲ್ ಆಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಬಗ್ಗೆ ಹೇಳ್ಬೇಕಪ್ಪ ಅಂದ್ರ ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ಅವರು ಕಂಬ್ಯಾಕ್ ಮಾಡಿದ್ದೆ ಅಂದ್ರೆ ಸೆಕೆಂಡ್ ಹಾಫ್ ಅಂತೇಳಿ ಸ್ಟಾರ್ಟಿಂಗ್ ಒಳಗ ಒಂದು 10 ನಿಮಿಷದ ಆಟ ಏನಿರ್ತೈತಿ ಆ ಒಂದು ಸಂದರ್ಭದೊಳಗ ಒಂದು ಪಾಯಿಂಟ್ ಅನ್ನ ಲೀಡ್ ಇಟ್ಕೊಂಡಿದ್ರು. ಅದಾದ ಮೇಲೆ ಫಸ್ಟ್ ಹಾಫ್ ಮುಗಿಯುವಂತ ಸಂದರ್ಭದೊಳಗ ಇಲ್ಲಿ ಇದ್ದಕ್ಕಿದ್ದಂಗ 3 ಪಾಯಿಂಟ್ ಗಳ ಒಂದು ಹಿನ್ನಡೆಯನ್ನ ತಗೊಳ್ತಾರ. ಅದಾದ್ಮೇಲೆ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗ್ಯಾನ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಆಲ್ ಔಟ್ ಬರ್ತೈತಿ. ಮತ್ತ ಅಲ್ಲಿ ತೆಲುಗು ಟೈಟನ್ಸ್ ಅವರು ಇದ್ದಕ್ಕಿದ್ದಂಗ 7 ಪಾಯಿಂಟ್ಸ್ ಗಳ ಒಂದು ಲೀಡ್ ಅನ್ನ ತಗೋತಾರ. ಇವತ್ತಿನ ಮ್ಯಾಚ್ ಒಳಗ ಸೆಕೆಂಡ್ ಹಾಫ್ ಒಳಗ ನಮ್ಮ ಬೆಂಗಳೂರು ಬುಲ್ಸ್ ತಂಡ ನೆಕ್ಸ್ಟ್ ಲೆವೆಲ್ ಕಂಬ್ಯಾಕ್ ಮಾಡಿ ಈ ಒಂದು ಮ್ಯಾಚ್ ಅನ್ನ ಗೆದ್ಕೊಂಡಾರ ಅಂತೇಳಿ ಹೇಳ್ಬೋದು. ಪ್ರತಿ ಸೀಸನ್ ದಾಗೂ ನಮ್ಮ ಬೆಂಗಳೂರು ಬುಲ್ಸ್ ಅವರು ಸೆಕೆಂಡ್ ಹಾಫ್ ಒಳಗೆ ಕಂಬ್ಯಾಕ್ ಮಾಡಿ ಮ್ಯಾಚ್ ಗಳನ್ನ ಗೆಲ್ಲೋದಕ್ಕ ನಂಬರ್ 1 ಟೀಮ್ ಅಂತೇಳಿ ಹೆಸರುವಾಸಿ ಆಗಿದ್ರು. ಇವತ್ತಿನ ಒಂದು ಮ್ಯಾಚ್ ಒಳಗ ಅದನ್ನ ಪ್ರೂವ್ ಮಾಡಿ ತೋರಿಸ್ಯಾರ ಅಂತೇಳಿ ಹೇಳ್ಬೋದು. ಇಲ್ಲಿ ಮೇನ್ ರೈಡರ್ ಆಗಿರುವಂತ ನಮ್ಮ ಅಲಿರಜಾ ಮಿರ್ಜಾಯಿ ಅವರು ಫಸ್ಟ್ ಹಾಫ್ ಒಳಗ ಬರೀ ಒಂದು ರೈಡ್ ಪಾಯಿಂಟ್ ಅನ್ನ ತಗೊಂಡಿದ್ರು. ಆದ್ರೆ ಸೆಕೆಂಡ್ ಹಾಫ್ ಒಳಗ ನೆಕ್ಸ್ಟ್ ಲೆವೆಲ್ ಪ್ರದರ್ಶನವನ್ನ ಕೊಟ್ಟು ಟೋಟಲ್ ಒಂದು 11 ರೈಡ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ರು. ಮತ್ತು ಸಪೋರ್ಟಿಂಗ್ ರೈಡರ್ ಆಗಿ ಬಂದಂತ ಗಣೇಶ್ ಬಿ ಹನುಮಂತಗೋಳ್ ಇವರ ಆಟವನ್ನ ಮೆಚ್ಚಲೇಬೇಕು. ಯಾಕಂದ್ರ ಮ್ಯಾಚ್ ವಿನ್ನಿಂಗ್ ಪ್ರದರ್ಶನ ಬಂದಿದ್ದ ಇವರಿಂದ ಅಂತೇಳಿ ಹೇಳ್ಬೋದು. ಲಾಸ್ಟ್ ಒಂದು ಸೂಪರ್ ರೈಡ್ ಅನ್ನು ಮಾಡಿದ್ರು. ಆ ಒಂದು ರೈಡ್ ಇಂದನ ನಾವು ಮ್ಯಾಚ್ ಅನ್ನ ಗೆಲ್ಲೋದಕ್ಕೆ ಸಾಧ್ಯ ಆಯ್ತು ಅಂತೇಳಿ ಹೇಳ್ಬೋದು. ಇವರು ಕೂಡ ಒಂದು ಟೋಟಲ್ ಆಗಿ 7 ರೈಡ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ರು. ಮತ್ತು ಒಂದು ಒಳ್ಳೆಯ ಪ್ರದರ್ಶನ ಇವರಿಂದ ಬಂತು ಅಂತ ಹೇಳ್ಬೋದು. ಇನ್ನು ಆಕಾಶ್ ಶಿಂದೆ ಅವರು ಕೂಡ ಇವತ್ತು ನಮ್ಮ ತಂಡದ ಒಂದು ಸ್ಟಾರ್ಟಿಂಗ್ 7 ಒಳಗ ಬಂದಿದ್ರು. ಇವರಿಂದಾನು ಕೂಡ ಮತ್ತೆ ಅದೇ ಒಂದು ಕಳಪೆಯ ಪ್ರದರ್ಶನ ಬಂತು. ಇವರನ್ನ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಈ ಕಡೆ ಗಣೇಶ್ ಬಿ ಹನುಮಂತಗೋಳ್ ಅವರನ್ನ ತಂಡಕ್ಕೆ ತಗೊಂಡ್ ಬಂದ್ರು. ಅವರು ಇವತ್ತು ವಿನ್ನಿಂಗ್ ಪ್ರದರ್ಶನವನ್ನ ಕೊಟ್ಟು ನಮ್ಮ ಟೀಮ್ ಅನ್ನ ಗೆಲ್ಲಿಸಿ ಕೊಟ್ಟಾರ ಅಂತೇಳಿ ಹೇಳ್ಬೋದು. ಈ ಕಡೆ ತೆಲುಗು ಟೈಟನ್ಸ್ ಅವರು ಕೂಡ ಅಷ್ಟೇ ಡೇಂಜರ್ ಆಗಿ ರೈಡ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ರು. ಭರತ್ ಹುಡ್ಡಾ ಅವರು ಟೋಟಲ್ ಆಗಿ 13 ರೈಡ್ ಪಾಯಿಂಟ್ಸ್ ಗಳನ್ನ ಅವರು ಕಲೆ ಹಾಕಿದ್ರಪ್ಪ ಅಂದ್ರ ಸಪೋರ್ಟಿಂಗ್ ರೈಡರ್ ಆಗಿ ಈ ಕಡೆ ವಿಜಯ್ ಮಲ್ಲಿಕ್ ಅವರು ಟೋಟಲ್ ಒಂದು 9 ರೈಡ್ ಪಾಯಿಂಟ್ಸ್ ಗಳನ್ನೇನೋ ಅವರು ಕಲೆ ಹಾಕಿದ್ರು. ಇವರು ಕೂಡ ಒಂದು ಪೈಪೋಟಿಯನ್ನ ಕೊಟ್ಟರು ಅಂತ ಹೇಳ್ಬೋದು. ಇವತ್ತು ಒಂದು ಜಿದ್ದಿನ ಪಂದ್ಯ ನಮಗ ನೋಡೋದಕ್ಕೆ ಸಿಕ್ತೆ. ಟೋಟಲ್ ಆಗಿ ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಒಂದು ಕಂಬ್ಯಾಕ್ ಬಗ್ಗೆ ಮಾತಾಡ್ಬೇಕಪ್ಪ ಅಂದ್ರೆ ನೆಕ್ಸ್ಟ್ ಲೆವೆಲ್ ಕಂಬ್ಯಾಕ್. ಸೆಕೆಂಡ್ ಹಾಫ್ ಒಳಗ ಯಾಕೆ ನಾವು ನಂಬರ್ 1 ಟೀಮ್ ಕಂಬ್ಯಾಕ್ ಮಾಡಿ ಗೆಲ್ಲೋದಕ್ಕ ಅನ್ನುವಂಥದ್ದನ್ನ ಇವತ್ತಿನ ಮ್ಯಾಚ್ ಒಳಗ ತೋರಿಸಿಕೊಟ್ರು ಅಂತೇಳಿ ಹೇಳ್ಬೋದು. ಇನ್ನು ನಮ್ಮ ತಂಡದ ಒಂದು ಡಿಫೆಂಡರ್ಸ್ ಗಳ ವಿಚಾರಕ್ಕೆ ಬರೋದಾಯ್ತಪ್ಪ ಅಂದ್ರ ಲೆಫ್ಟ್ ಕಾರ್ನರ್ ಡಿಫೆಂಡರ್ ದೀಪಕ್ ಶಂಕರ್. ಈ ಕಡೆ ಉಳಿಕಿದಂತ ಒಂದು ಪ್ಲೇಯರ್ಸ್ ಗಳನ್ನ ನೋಡ್ರಿ, ಒಂದು ಮ್ಯಾಚ್ ಒಳಗ ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ತಗೊಂಡ್ರಪ್ಪ ಅಂದ್ರೆ ಇನ್ನೊಂದು ಮ್ಯಾಚ್ ಒಳಗ ಟ್ಯಾಕಲ್ ಪಾಯಿಂಟ್ಸ್ ಗಳನ್ನೇ ತಗೊಂಡಿರಂಗಿಲ್ಲ. ಆದ್ರೆ ದೀಪಕ್ ಶಂಕರ್ ಎನ್ನುವಂತ ಪ್ಲೇಯರ್ ಪ್ರತಿಯೊಂದು ಮ್ಯಾಚ್ ಒಳಗೂ ಕೂಡ ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿರ್ತಾರೆ ಅಂತೇಳಿ ಹೇಳ್ಬೋದು. ಸತತವಾಗಿ 2 ಮ್ಯಾಚ್ ಒಳಗ ಹೈಫೈ ಅನ್ನ ಪಡ್ಕೊಂಡಿದ್ರು. ಇವತ್ತಿನ ಮ್ಯಾಚ್ ಒಳಗ ಹೈಫೈ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಆದ್ರೆ ಒಂದು 2 ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ರು. ಈ ಕಡೆ ರೈಟ್ ಕಾರ್ನರ್ ಡಿಫೆಂಡರ್ ಆಗಿರುವಂತ ನಮ್ಮ ತಂಡದ ಕ್ಯಾಪ್ಟನ್ ಯೋಗೀಶ್ ದಹಿಯಾ ಸತತವಾಗಿ 4 ಮ್ಯಾಚ್ ಒಳಗ ಇವರು ಕ್ಯಾಪ್ಟನ್ಸಿಯನ್ನ ವಹಿಸಿದ್ರು. 4ಕ್ಕೆ 4 ಮ್ಯಾಚ್ ಗಳನ್ನು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಗೆದ್ದೈತಿ ಅಂತೇಳಿ ಹೇಳ್ಬೋದು. ಇವರನ್ನ BC ರಮೇಶ್ ಅವರು ಲಕ್ಕಿ ಕ್ಯಾಪ್ಟನ್ ಅಂತೇಳಿ ಕೂಡ ಕರೆದ್ರು. ಆ ಕಡೆ ಸ್ಟಾರ್ಟಿಂಗ್ 3 ಮ್ಯಾಚ್ ಒಳಗ 2 ಮ್ಯಾಚ್ ಒಳಗ ಅಂಕುಶ್ ರಾಠಿ ಅವರು ಕ್ಯಾಪ್ಟನ್ಸಿಯನ್ನ ವಹಿಸ್ಕೊಂಡಿದ್ರು. ಒಂದು ಮ್ಯಾಚ್ 3ನೇ ಮ್ಯಾಚ್ ಒಳಗ ಆಕಾಶ್ ಶಿಂದೆ ಅವರು ಕ್ಯಾಪ್ಟನ್ಸಿಯನ್ನ ವಹಿಸ್ಕೊಂಡಿದ್ರು. ಆ 3 ಮ್ಯಾಚ್ ಗಳನ್ನು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಅವರು ಸೋತ್ರು. ಯಾವಾಗ ಈ ಯೋಗೀಶ್ ದಹಿಯಾ ಅವರು ಕ್ಯಾಪ್ಟನ್ಸಿಯನ್ನ ವಹಿಸ್ಕೊಂಡ್ರು ಅಲ್ಲಿಂದ ನಮ್ಮ ಮ್ಯಾಚ್ ಗಳನ್ನ ಗೆಲ್ಲೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತೇಳಿ ಹೇಳ್ಬೋದು. ಇವರು ಕೂಡ ಒಂದು ಯೋಗೀಶ್ ದಹಿಯಾ ಅವರು ಒಂದು 3 ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ರು. ಒಂದು ಒಳ್ಳೆಯ ಪ್ರದರ್ಶನವನ್ನು ಕೊಟ್ಟರು ಅಂತೇಳಿ ಹೇಳ್ಬೋದು. ಇನ್ನು ಸತ್ಯಪ್ಪ ಮಟ್ಟಿ ಅವರು ಕೂಡ ಒಂದು ಟ್ಯಾಕಲ್ ಪಾಯಿಂಟ್ ಅನ್ನ ತಗೊಂಡ್ರು. ಇವರು ಟ್ಯಾಕಲ್ ಪಾಯಿಂಟ್ ಅನ್ನ ಇವತ್ತು ಕಡಿಮೆ ಕಲೆ ಹಾಕಿರ್ಬೋದು. ಆದ್ರೆ ಸಪೋರ್ಟ್ ಕೊಡೋದ್ರೊಳಗ ಒಂದು ಒಳ್ಳೆಯ ಪ್ರದರ್ಶನವನ್ನ ಕೊಟ್ಟರು ಅಂತೇಳಿ ಹೇಳ್ಬೋದು. ಉಳಿಕಿದಂತ ಪ್ಲೇಯರ್ಸ್ ಗಳು ಅಲ್ಲಿ ಟ್ಯಾಕಲ್ ತಗೊಂಡ ತಕ್ಷಣ ಇವರು ಒಳ್ಳೆಯ ಸಪೋರ್ಟ್ ಅನ್ನ ಕೊಟ್ಟರು. ಇದರಿಂದಾಗಿ ಇವತ್ತಿನ ಒಂದು ಮ್ಯಾಚ್ ಅನ್ನ ಗೆಲ್ಲೋದಕ್ಕೆ ಸಾಧ್ಯ ಆಯ್ತು ಅಂತೇಳಿ. ಆ ಕಡೆ ತೆಲುಗು ಟೈಟನ್ಸ್ ಕಡೆಯಿಂದ ಶುಭಂ ಚಿಂದೆ ಮತ್ತು ಅಂಕಿತ್ ಎನ್ನುವಂತ ಪ್ಲೇಯರ್ ಅವರು ಕೂಡ 2 ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ರು. ಅವರು ಕೂಡ ಒಂದು ಒಳ್ಳೆಯ ಪ್ರದರ್ಶನವನ್ನ ಕೊಟ್ಟರು ಅಂತೇಳಿ ಹೇಳ್ಬೋದು. ಇನ್ನು ಈ ಒಂದು ಮ್ಯಾಚ್ ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಎಲ್ಲಿ ಐತೆ ಅಂದ್ರ 2 ತಂಡಗಳು ನೋಡ್ರಿ, ನಮ್ಮ ಬೆಂಗಳೂರು ಬುಲ್ಸ್ ಅವರು 22 ರೈಡ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ರಪ್ಪ ಅಂದ್ರೆ ತೆಲುಗು ಟೈಟನ್ಸ್ ಅವರು ಕೂಡ 22
ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕ್ತಾರ. ಈ ಒಂದು ಮ್ಯಾಚ್ ಒಳಗ ಒಂದೇ ಒಂದು ಸೂಪರ್ ರೈಡ್ ಬಂತು, ಅದು ಗಣೇಶ್ ಬಿ ಹನುಮಂತಗೋಳ್ ಅವರಿಂದ. ಅದು ಒಂದು ಮ್ಯಾಚ್ ವಿನ್ನಿಂಗ್ ಪ್ರದರ್ಶನವನ್ನ ಕೊಟ್ಟಂತ ಒಂದು ರೈಡ್ ಅಂತೇಳಿ ಹೇಳ್ಬೋದು. ಅದು ಒಂದೇ ಸೂಪರ್ ರೈಡ್ ಬಂತು. ಇನ್ನು ಟ್ಯಾಕಲ್ಸ್ ಗಳ ಒಂದು ವಿಚಾರಕ್ಕೆ ಬರೋದೈತಪ್ಪ ಅಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಅವರು ಟೋಟಲ್ ಆಗಿ 7 ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ರು. ಈ ಕಡೆ ತೆಲುಗು ಟೈಟನ್ಸ್ ಅವರು 6 ಟ್ಯಾಕಲ್ ಗಳನ್ನ ಕಲೆ ಹಾಕಿದ್ರು. ಆಲ್ಔಟ್ ವಿಚಾರಕ್ಕೆ ಬರೋದೈತಪ್ಪ ಅಂದ್ರೆ ಎರಡೂ ಟೀಮ್ಗಳು ಕೂಡ ಒಂದೊಂದು ಒಮ್ಮೊಮ್ಮೆ ಆಲ್ಔಟ್ ಆದ್ರು. ಎರಡೂ ತಂಡಗಳಿಗೂ ಕೂಡ 2 ಪಾಯಿಂಟ್ಗಳು ಅಲ್ಲಿ ಸಿಕ್ಕವ. ಎಕ್ಸ್ಟ್ರಾ ಪಾಯಿಂಟ್ ಒಳಗ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕ ಮೂರು ಎಕ್ಸ್ಟ್ರಾ ಪಾಯಿಂಟ್ ಗಳು ಸಿಕ್ಕಪ್ಪ ಅಂದ್ರೆ ತೆಲುಗು ಟೈಟನ್ಸ್ ತಂಡಕ್ಕ 2 ಎಕ್ಸ್ಟ್ರಾ ಪಾಯಿಂಟ್ ಗಳು ಸಿಕ್ಕವ. ಟೋಟಲ್ ಆಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಈ ಒಂದು ಮ್ಯಾಚ್ ಅನ್ನ 2 ಪಾಯಿಂಟ್ಸ್ ಗಳಿಂದ ಗೆದ್ಕೊಂಡ ಇವತ್ತಿನ ಒಂದು ಈಗ ಸದ್ಯಕ್ಕಿರುವಂತ ಒಂದು ಪಾಯಿಂಟ್ಸ್ ಟೇಬಲ್ ಒಳಗ 4ನೇ ಸ್ಥಾನಕ್ಕೆ ಬಂದಾರ ಅಂತೇಳಿ ಹೇಳ್ಬೋದು. ಈ ಒಂದು ಮ್ಯಾಚ್ ಮುಗಿಯೋದಕ್ಕಿಂತ ಮೊದಲ 6ನೇ ಸ್ಥಾನದೊಳಗಿದ್ರು. ಈ ಒಂದು ಮ್ಯಾಚ್ ಅನ್ನ ಮುಗಿಸ್ಕೊಂಡ ಸತತವಾಗಿ 4ನೇ ಜಯವನ್ನ ಸಾಧಿಸಿಕೊಂಡ ಇವತ್ತ 4ನೇ ಒಂದು ಸ್ಥಾನಕ್ಕೆ ಬಂದು ಕುತ್ಕೊಂಡಾರ ಅಂತೇಳಿ ಹೇಳ್ಬೋದು. ಇವತ್ತ ಮತ್ತೆ ಒಂದು ಮ್ಯಾಚ್ ಐತ್ರಿ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕ ತಮಿಳ್ ತಲೆವಾಸ್ ಅವರ ವಿರುದ್ಧ. ನಿನ್ನೆ ತೆಲುಗು ಟೈಟನ್ಸ್ ಅವರ ವಿರುದ್ಧ ಆಡ್ಯಾರ, ಇವತ್ತ ಮತ್ತೆ ತಮಿಳ್ ತಲೆವಾಸ್ ಅವರ ವಿರುದ್ಧ ಐತಿ. ಈ ಒಂದು ಮ್ಯಾಚ್ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಬರ್ತೈತಿ. ಆ ಒಂದು ವಿಡಿಯೋದೊಳಗೆ ತಮಿಳ್ ತಲೆವಾಸ ಮತ್ತೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡ್ರಿ. ಬೆಂಗಳೂರು ಬುಲ್ಸ್ ವರ್ಸಸ್ ತೆಲುಗು ಟೈಟನ್ಸ್ ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗುವಂತ ನಮಸ್ಕಾರ.